ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ಇವತ್ತಿನ ಸ್ಮ್ಯಾಕ್ ಡೌನ್ ನೋಡಿದ್ಮೇಲೆ ಸೋಲೋ ಸಿಕೋವಾ ಅವರ ಕಾನ್ಫಿಡೆಂಟ್ ನೋಡಿದ್ಮೇಲೆ ನನಗೂ ಕೂಡ ಅನ್ನಿಸ್ತಾ ಇದೆ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ನಿಜವಾಗ್ಲೂ ಟ್ರೈಬಲ್ ಚೀಫ್ ಆಗ್ತಾರ ಅಂತ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಹೊಸ ರಿಂಗ್ ನೋಡೋದಿಕ್ಕೆ ಸಿಗುತ್ತೆ, ಹೊಸ ರಿಂಗ್ ರೋಪ್ಸ್ ನೋಡೋದಿಕ್ಕೆ ಸಿಗುತ್ತೆ. ರೋಪ್ಸ್ ಎಲ್ಲದು ಕೂಡ ಬ್ಲೂ ಕಲರ್ ಇರುತ್ತೆ ಅಂತ. ಬಟ್ ರೋಪ್ಸ್ ನ ಬ್ಲೂ ಕಲರ್ ಮಾಡೋದ್ ಬಿಟ್ಟು ಡಬ್ಲ್ಯೂ ಅವರು ರಿಂಗ್ ಮ್ಯಾಟ್ ನೇ ಬ್ಲೂ ಕಲರ್ ಮಾಡಿದ್ದಾರೆ. ಅದಂತೂ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಸೊ ಏನೇನಾಯ್ತು ಇವತ್ತಿನ ಮೊದಲ 3 ಗಂಟೆಯ ಸ್ಮ್ಯಾಕ್ ಡೌನ್ ನಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ನಾನು ಯೂಶುವಲ್ ಆಗಿ ವಾಟ್ ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳಿ ಮಾತನ್ನ ಪ್ರಾರಂಭ ಮಾಡ್ತೀನಿ. ಬಟ್ ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತು ನಾನು ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಡಬ್ಲ್ಯೂ ನಿಜವಾಗ್ಲೂ ಕೂಡ ಎತ್ತರಕ್ಕೆ ಬೆಳೀತಾ ಇದೆ. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ 3 ಗಂಟೆಯ ಶೋ ಆಗಿ ನಿಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮುಂದಿನ ವಾರದ ಮಂಡೇ ನೈಟ್ ರಾ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಡಬ್ಲ್ಯೂ ಮಾತ್ರ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿದೆ. ಬಟ್ ಆ ಒಂದು ಸ್ಪೆಷಲ್ ಟೈಮ್ ನ ನಾನು ಜಾಸ್ತಿ ಎಂಜಾಯ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಕೆವಿನ್ ಓವೆನ್ಸ್. ನಾನು ಇನ್ನೂ ಕೂಡ 100% ಮೆಡಿಕಲಿ ಕ್ಲಿಯರ್ ಆಗಿಲ್ಲ. ಆದ್ರೂ ಕೂಡ ನಾನು ರಾಯಲ್ ರಂಬಲ್ ಅಲ್ಲಿ ಕೆವಿನ್ ಓವೆನ್ಸ್ ಅವರ ಜೊತೆ ಲ್ಯಾಡರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಶಾಕ್ ಆದೆ. ಏನ್ ಗುರು, ಡ್ರೂ ಮ್ಯಾಕೆಂಟೈರ್ ಅವರು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅಷ್ಟೇ ಶಾಕು ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಆಗಿದ್ರು. ಅಂಡ್ ಅದೇ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ನನಗೆ ಕಾಣಿಸ್ತಾ ಇತ್ತು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ತಾರೆ. ಆಗ ನನಗೆ ಇನ್ನೂ ಕೂಡ ಶಾಕ್ ಆಯ್ತು. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಶಾಕ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡ್ತಾ ಇರ್ತಾರೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾರೆ, ಕೋಡಿ, ನಾನಿಲ್ಲಿ ನಿನಗೆ ಹರ್ಟ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಾನಿಲ್ಲಿ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ. ನನಗೆ ಗೊತ್ತು ನಿನ್ನ ನೆಕ್ಕು ಇನ್ನೂ ಕೂಡ 100% ಕ್ಲಿಯರ್ ಆಗಿಲ್ಲ ಅಂತ. ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಒಂದು ಕಂಪನಿಯ ಪ್ರಾರಂಭದಲ್ಲಿ ಹೇಗಿದ್ದೋ ಈಗ ನೀನು ಸಿಕ್ಕಾಪಟ್ಟೆ ಸಾಧನೆ ಮಾಡಿ ಈ ಒಂದು ಲೆವೆಲ್ಗೆ ಬಂದು ತಲುಪಿದೆಯಾ. ಅಂಡ್ ನೀನು ಹಾಗೆ ನಾನು ಹಳೆಯ ಫ್ರೆಂಡ್ಸ್ಗಳು. ಕೆವಿನ್ ಓವೆನ್ಸ್ ಒಂದು ರೆಪ್ಲಿಕಾ ಟೈಟಲ್ ನ ಇಟ್ಕೊಂಡು ತಾನೇ ವರ್ಲ್ಡ್ ಚಾಂಪಿಯನ್ ಅಂತ ಇಲ್ಲಿ ಓಡಾಡ್ತಾ ಇದ್ದಾನೆ. ಅಂಡ್ ಅವನಿಂದ ನಿನಗೆ ತೊಂದರೆ ಇದೆ. ಅಂಡ್ ಈಗ ನಾನು ಸ್ಮ್ಯಾಕ್ ಡೌನ್ಗೂ ಕೂಡ ಬಂದಿದ್ದೀನಿ. ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಿನಗೆ ಒಬ್ಬ ಫ್ರೆಂಡ್ ನ ಅಗತ್ಯಕತೆ ಇದೆ. ಅಂಡ್ ನಾನು ನಿನ್ನ ಫ್ರೆಂಡ್ ಆಗೋದಕ್ಕೆ, ನಿನಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನಗೆ ಗೊತ್ತು ಡ್ರೂ, ಈಗ ಟ್ರಾನ್ಸ್ಫರ್ ವಿಂಡೋ ನಡೀತಾ ಇದೆ. ಅಂಡ್ ಅದಕ್ಕೋಸ್ಕರ ನೀನ್ ಇಲ್ಲಿಗೆ ಬಂದಿದ್ಯಾ, ನನಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನೀನು ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ಯಾ. ಕೋವಿಡ್ ಟೈಮ್ ಅಲ್ಲಿ ನೀನು ಡಬ್ಲ್ಯೂ ಕಂಪನಿನ ಕ್ಯಾರಿ ಮಾಡಿದ್ಯಾ. ಬಟ್ ಕಳೆದ 2 ವರ್ಷದಲ್ಲಿ ನೀನು ಮೈಕ್ರೋಫೋನ್ ನಲ್ಲಿ ಬೀಸ್ಟ್ ಆಗಿದ್ಯಾ. ಬರೀ ಮೈಕ್ ಅಲ್ಲಿ ಮಾತ್ರ ಅಲ್ಲ, ನೀನು ರಿಂಗ್ ಅಲ್ಲೂ ಕೂಡ ಬೀಸ್ಟ್ ಆಗಿದ್ಯಾ. ಅಂಡ್ ನಾನು ನಿನ್ನನ್ನ ನಂಬೋದಿಲ್ಲ. ನನಗೆ ನಿನ್ನ ಹೆಲ್ಪ್ ಬೇಕಾಗಿಲ್ಲ. ನನಗೆ ಗೊತ್ತು ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ. ನಿನಗೆ ನನ್ನ ಮೇಲೆ ಒಂದು ಮ್ಯಾಚ್ ಬೇಕಲ್ವಾ ಈ ಒಂದು ಚಾಂಪಿಯನ್ಶಿಪ್ಪಿಗೆ. ಬಾ, ಈಗಲೇ ಮ್ಯಾಚ್ ಆಡೋಣ, ನಾನು ರೆಡಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕರೆದು ಬಿಡ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು, ನಾನು ಮೊದಲೇ ಹೇಳ್ದೆ ನಾನಿಲ್ಲಿ ನಿನಗೆ ಹರ್ಟ್ ಮಾಡೋದಕ್ಕೆ ಬಂದಿಲ್ಲ, ಬರೀ ಸಹಾಯ ಮಾಡೋದಕ್ಕೆ ಬಂದಿದ್ದೆ. ಬಟ್ ನಿನಗೆ ನನ್ನ ಸಹಾಯ ಬೇಡ ಅಂತ ಹೇಳಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಿಂಗ್ ನ ಇಳಿದು ಹೋಗ್ತಾ ಇರ್ತಾರೆ. ಅಂಡ್ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಕೋಡಿ ರೋಡ್ಸ್ ಬರೀ ಮುಂದೆ ಮಾತ್ರ ನೋಡೋದಲ್ಲ, ಹಿಂದೆನೂ ಕೂಡ ನೋಡೋದು ಕಲಿ ಅಂತ. ಅಂಡ್ ಹಿಂದೆಯಿಂದ ಸಡನ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ರೆಫ್ರೀಸ್ಗಳು, ಅಫಿಷಿಯಲ್ಸ್ಗಳು ಎಲ್ಲರೂ ಕೂಡ ಬಂದು ಇವರಿಬ್ರು ಕೂಡ ದೂರ ಮಾಡ್ತಾರೆ. ಅಂಡ್ ಒಂದು ದೊಡ್ಡ ಬ್ರಾಲು ಇವರಿಬ್ರು ನಡುವೆ ನಮಗೆ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಸೆಗ್ಮೆಂಟ್ ನ ಕ್ಯಾರಿ ಮಾಡಿದ್ರು. ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮುರಾ ಹಾಗೆ ಆಂಡ್ರಾದೆ ಅವರ ನಡುವೆ ಒಂದು ನಾನ್ ಟೈಟಲ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ತಮ್ಮ ಫಿನಿಶರ್ ಕಿಂಗ್ಶಾಸನ ಕನೆಕ್ಟ್ ಮಾಡಿ ಆಂಡ್ರಾದೆ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ನಮ್ಮ ನಾಕಮುರಾ ಅವರು ಗೆದ್ದಾದ್ಮೇಲೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಎಲೆನೈಟ್ ಅವರು ಬಂದು ನಾಕಮುರಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. BFT ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಶಿನ್ಸ್ಗೆ ನಾಕಮುರಾ ಅವರು ಎಸ್ಕೇಪ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ನಾಕಮುರಾ ಅವರು ಹೇಳ್ತಾರೆ, ನಾಕಮುರಾ, ಈಗ ನೀನು ಎಸ್ಕೇಪ್ ಆಗಿರಬಹುದು, ಬಟ್ ನಾನು ಬರ್ತಾ ಇದ್ದೀನಿ ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಅಂತ. ಇದಾದ್ಮೇಲೆ ನಮಗೆ ಮಿಚಿನ್ ಹಾಗೆ ಪೈಪರ್ ನಿವಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಕೂಡ
ಇರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಮಿಚಿನ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಹೇಳ್ತಾರೆ, ಮಂಡ್ಯ ನೈಟ್ ರಾಲಿ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ನಿಜವಾದ ಟ್ರೈಬಲ್ ಚೀಫ್ ಅಂತ ಡಿಸೈಡ್ ಮಾಡೋದಕ್ಕೆ. ಅಂಡ್ ನಿಜವಾದ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾನು ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಸೇರ್ಕೊಂಡು ಸೋಲೋ ಸಿಕೋವಾ ಅವರೇ ನೆಕ್ಸ್ಟ್ ಟ್ರೈಬಲ್ ಚೀಫ್ ಅಂತ ಡಿಸೈಡ್ ಮಾಡಿದ್ವಿ. ಸೋಲೋ ಸಿಕೋವಾ ಅವರಿಗೆ ನಾವು ಟ್ರೈನ್ ಮಾಡ್ತಾ ಇದ್ವಿ ಯಾವ ರೀತಿ ಟ್ರೈಬಲ್ ಚೀಫ್ ಆಗ್ಬೇಕು ಅಂತ. ಸೋಲೋ ಸಿಕೋವಾ ಅವ್ರನ್ನ ನಾವು ರೋಮನ್ ರೈನ್ಸ್ ಈ ಒಂದು ಟ್ರೈಬಲ್ ಚೀಫ್ ಪದವಿಯಿಂದ ತಾನಾಗೆ ದೂರ ಹೋದಾಗ ಆ ಒಂದು ಹೆಡ್ ಆಫ್ ದ ಟೇಬಲ್ ನ ಫಿಲ್ ಮಾಡೋದಕ್ಕೆ ಸೋಲೋ ಸಿಕೋವಾನೇ ಪರ್ಫೆಕ್ಟ್ ಮನುಷ್ಯ, ಪರ್ಫೆಕ್ಟ್ ವ್ಯಕ್ತಿ ಅಂತ ನಾನು ಹಾಗೆ ರೋಮನ್ ರೈನ್ಸ್ ಡಿಸೈಡ್ ಮಾಡಿದ್ವಿ. ಬಟ್ ಸದ್ಯಕ್ಕೆ ಅಲ್ಲ, ಯಾಕಂದ್ರೆ ರೋಮನ್ ರೈನ್ಸ್ ಇನ್ನೂ ಕೂಡ ಇದ್ದಾರೆ. ರಸ್ಸಲ್ ಮೇನಿಯಾ ನಿಮ್ಗೆ ಗೊತ್ತಿರಬಹುದು ಏನಾಯ್ತು ಅಂತ. ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ತನ್ನ 10 ವರ್ಷದ ರೈವಲ್ರಿ, 10 ವರ್ಷದ ಸೇಡನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ಮೇಲೆ ಅಟೆನ್ಷನ್ ನ ತಗೋತಾರೆ. ಅಂಡ್ ಆ ಒಂದು ಟೈಮ್ ನ ಯೂಸ್ ಮಾಡಿಕೊಂಡು ಕೋಡಿ ರೋಡ್ಸ್ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿ ಚಾಂಪಿಯನ್ ಆಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸೋಲೋ ಸಿಕೋವಾ ಆ ಒಂದು ಹೂಲಾ ಫಾಲಾನ ಕತ್ಕೊಂಡು ಹೋಗ್ತಾನೆ. ನಿಜವಾಗ್ಲೂ ಸನ್ ಆಫ್ ಎ ಬಿಚ್ ಸೋಲೋ ಸಿಕೋವಾ ಅದನ್ನ ಅರ್ನ್ ಮಾಡಿಲ್ಲ, ಅದನ್ನ ಅವನು ಕದ್ದಿದ್ದಾನೆ. ಕದ್ದಾದ್ಮೇಲೆ ಏನ್ ಮಾಡ್ದ, ನಾನೇ ಟ್ರೈಬಲ್ ಚೀಫ್ ಅಂತ ನಾವನೇ ನೇಮಕ ಮಾಡ್ಕೊಂಡ. ಜಿಮ್ಮಿ ಊಸೋ ಮೇಲೆ ಅಟ್ಯಾಕ್ ಮಾಡ್ದ, ನನ್ನ ಮೇಲೆ ಅಟ್ಯಾಕ್ ಮಾಡ್ದ, ಎಲ್ಲರನ್ನು ಕೂಡ ಬ್ಲಡ್ ಲೈನ್ ಇಂದ ಹೊರಗಡೆ ಹಾಕಿ ಟೋಂಗಾ ಲೋವಾ ಹಾಗೆ ಜಾಕೋ ಫಾಟು ಅಂತಹ ಕ್ರಿಮಿನಲ್ಸ್ ಗಳನ್ನ ಬ್ಲಡ್ ಲೈನ್ಗೆ ಕರ್ಕೋತಾ ಹೋದ. ನಿಜ ಹೇಳ್ಬೇಕು ಅಂದ್ರೆ ಇದೆಲ್ಲದೂ ಕೂಡ ಬದಲಾಗುತ್ತೆ. ಅಂಡ್ ಮಂಡ್ಯ ನೈಟ್ ರಾಲಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅಂತ ಪ್ರೂವ್ ಆಗುತ್ತೆ ಅಂತ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಅವರು ಬಂದ್ ಕೂಡಲೇ ಪಾಲಿಮಿನ್ ಅವರು ಎದ್ರುಕೊಬಿಡ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರು ರಿಂಗ್ ಮೇಲ್ಗಡೆ ಬಂದ್ಬಿಟ್ಟು ಪಾಲಿಮಿನ್ ಅವರ ಮುಂದೆ ನಿಂತ್ಕೋತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಪಾಲಿಮಿನ್ ಅವರು, ಸೋಲೋ ಸಿಕೋವಾ ಇನ್ 10 ಸೆಕೆಂಡ್ ಅಲ್ಲಿ ನಾನು ಉಚ್ಚ ಉಯ್ಕೋತೀನಿ, ಯಾಕಂದ್ರೆ ಕಳೆದ ಬಾರಿ ನಾನು ನಿನ್ನನ್ನ ಅಕ್ನಾಲೇಜ್ ಮಾಡಿಲ್ಲ ಅಂದಿದ್ಕೆ ನೀನು ಆ ಒಂದು ಅನೌನ್ಸರ್ ಟೇಬಲ್ ಮೇಲೆ ನನ್ನನ್ನ ಬಡ್ಚಿದ್ದೆ. ನನಗೆ ಗೊತ್ತು ಇವತ್ತು ಕೂಡ ನೀನು ನನಗೆ ಅದೇ ರೀತಿ ಕೆಲಸ ಮಾಡ್ತಾ ಇದೀಯ ಅಂತ. ಇನ್ನೇನು ಜಾಕೋ ಫಾಟು ಹಾಗೆ ಟೊಂಗಾನ ಕರೆಸ್ತೀಯ, ನನ್ನ ಮೇಲೆ ಅಟ್ಯಾಕ್ ಮಾಡ್ತೀಯ ಅಂತ ನಮ್ಮ ಪಾಲಿಮಿನ್ ಅವರು ಸೋಲೋ ಸಿಕೋವಾಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಪಾಲಿಮಿನ್ ಅವರ ಕೈಯಿಂದ ಮೈಕ್ ನ ಕೇಳ್ತಾರೆ. ಅಂಡ್ ನಮ್ಮ ಪಾಲಿಮಿನ್ ಅವರು ಕೂಡ ರೋಮನ್ ರೈನ್ಸ್ ಅವರಿಗೆ ಮೈಕ್ ನ ಕೊಡೋ ರೀತಿ ಸೋಲೋ ಸಿಕೋವಾ ಅವರಿಗೆ ಮೈಕ್ ನ ಕೊಡ್ತಾರೆ. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಪಾಲ್ ಹೇಮನ್, ನಾನು ಕೇಳ್ಪಟ್ಟೆ ನೀನು ಸಿಎಂ ಪಂಕ್ ಅವರಿಗೆ ಒಂದು ಸಹಾಯ ಮಾಡಬೇಕು ಅಂತ. ಅಂಡ್ ಅದೇ ರೀತಿ ನನಗೂ ಕೂಡ ನೀನು ಒಂದು ಸಹಾಯ ಮಾಡು. ನೆಕ್ಸ್ಟ್ ವೀಕ್ ಮಂಡ್ಯ ನೈಟ್ ರಾಲಿ ನನ್ನ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಟ್ರೈಬಲ್ ಕಾಂಬ್ಯಾಟ್ ಮ್ಯಾಚ್ ಆಡಬೇಕಾದ್ರೆ ಆ ಒಂದು ಹೂಲಾ ಫಾಲಾನ ಇಟ್ಕೊಳ್ಳೋದಕ್ಕೆ ನಾನು ಒಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದೆ. ಆ ವ್ಯಕ್ತಿ ನೀನಾಗು. ಹೂಲಾ ಫಾಲಾನ ಇಟ್ಕೊಂಡು ಮ್ಯಾಚ್ ನಡೆಯೋ ತನಕ ನೀನು ರಿಂಗ್ ಸೈಡ್ ಅಲ್ಲಿ ನಿಂತಿರೋ. ಅಕಸ್ಮಾತ್ ರೋಮನ್ ರೈನ್ಸ್ ಏನಾದ್ರೂ ನನ್ನನ್ನ ಸೋಲ್ಸಿದ್ರೆ ನೀನೇ ರೋಮನ್ ರೈನ್ಸ್ ಅವರ ಕತ್ತಿಗೆ ಹೂಲಾ ಫಾಲಾನ ಹಾಕು. ಅಂಡ್ ನಾನು ಕೂಡ ರೋಮನ್ ರೈನ್ಸ್ ಅವ್ರನ್ನ ನನ್ನ ಟ್ರೈಬಲ್ ಚೀಫ್ ಅಂತ ಅಕ್ನಾಲೇಜ್ ಮಾಡ್ತೀನಿ. ರೋಮನ್ ರೈನ್ಸ್ ಅವರೇ ಟ್ರೈಬಲ್ ಚೀಫ್ ಆಗ್ತಾರೆ. ಆಗ ಅಕಸ್ಮಾತ್ ನಾನೇನಾದ್ರೂ ಗೆದ್ರೆ, ಅಫ್ಕೋರ್ಸ್ ನಾನೇ ಗೆಲ್ಲೋದು, ನಾನೇನಾದ್ರೂ ಗೆದ್ರೆ ನೀನು ಆ ಒಂದು ಹೂಲಾ ಫಾಲಾನ ನನ್ನ ಕತ್ತಿಗೆ ಹಾಕ್ಬೇಕು. ಅಂಡ್ ನೀನು ನನ್ನನ್ನ ಟ್ರೈಬಲ್ ಚೀಫ್ ಅಂತ ಅಕ್ನಾಲೇಜ್ ಮಾಡಬೇಕು. ಬರೀ ನೀನ್ ಮಾತ್ರ ಅಲ್ಲ, ರೋಮನ್ ರೈನ್ಸ್ ಅವರು ಕೂಡ ನನ್ನನ್ನ ಟ್ರೈಬಲ್ ಚೀಫ್ ಅಂತ ಅಕ್ನಾಲೇಜ್ ಮಾಡಬೇಕು. ಅಂಡ್ ಅವತ್ತಿಂದ ರೋಮನ್ ರೈನ್ಸ್ ಹಾಗೆ ನೀನು ಪರ್ಮನೆಂಟ್ ಆಗಿ ನನ್ನ ಕಡೆ ಇರ್ತೀರಾ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಪಾಲಿಮಿನ್ ಅವ್ರಿಗೆ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಪಾಲಿಮಿನ್ ಅವರು ಇನ್ನೂ ಕೂಡ ಭಯ ಪಡ್ಕೊಂಡು ಅಲ್ಲಿಂದ ಇಳಿದು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಎಷ್ಟು ಕಾನ್ಫಿಡೆಂಟ್ ಇಂದ ಇವತ್ತು ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾ ಇದ್ರು ಅಂದ್ರೆ ನನಗೆಲ್ಲ ಡೌಟ್ ಆಗ್ತಾ ಇದೆ, ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿ ಅವರೇ ಟ್ರೈಬಲ್ ಚೀಫ್ ಏನಾದ್ರು ಆಗ್ಬಿಡ್ತಾರ ಅಂತ. ಏನೇ ಆಗ್ಲಿ ಗೈಸ್, ಈ ಒಂದು ಪ್ರೋಮೋ ಬ್ಯಾಟಲ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಪಾಲಿಮಿನ್ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಬ್ಲಡ್ ಲೈನ್
ಸ್ಟೋರಿ ಹೇಗಿತ್ತು ಅಂಡ್ ಈಗ ಎಲ್ಲಿಗೆ ಬಂದು ತಲುಪಿದೆ ಅಂತ. ಇದಾದ್ಮೇಲೆ ನಮಗೆ ಮೋಟಾರ್ ಸಿಟಿ ಮಷಿನ್ ಗನ್ ಹಾಗೆ DIY ಅವರ ನಡುವೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಯಾಕಪ್ಪ ಅಂದ್ರೆ ಈ ಒಂದು ಮ್ಯಾಚ್ ಗೆ ನಮ್ಮ ಪ್ರಿಟಿ ಡೆಡ್ಲಿ ಅವರು ಕೂಡ ಎಂಟ್ರಿ ಕೊಡ್ತಾರೆ ಅಂಡ್ ಲಿಗಾಡೋ ಡೆಲ್ ಫಂಟಾಸ್ಮಾ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಆದ್ರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಅಲ್ಲಿ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಾಮಿ ಝೈನ್ ಅವರು ಕಾರ್ಮೆಲ್ ಅವರ ಜೊತೆ ಮಾತಾಡ್ತಾ ಇರ್ತಾರೆ. ಹಿಂದೆ ನಮ್ಮ ಊಸಸ್ ಗಳು ಕೂಡ ಬಂದು ಅವ್ರನ್ನ ಜಾಯ್ನ್ ಆಗ್ತಾರೆ ಅಂಡ್ ಎಲ್ಲರೂ ಕೂಡ ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರು ಹೋಗ್ಬೇಕಾದ್ರೆ ಕೆವಿನ್ ಓಯನ್ಸ್ ಅವರು ಜೇ ಊಸೋಗೆ ಬಂದು ಡ್ಯಾಶ್ ಹೊಡಿತಾರೆ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಹೇಳ್ತಾರೆ ಸ್ವಲ್ಪ ನೋಡ್ಕೊಂಡು ಹೋಗಪ್ಪ ಕೇವೋ ಅಂತ. ಅಂಡ್ ಅದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು ಹೌದಾ ಹಾಗಾದ್ರೆ ಇವತ್ತು ಕೂಡ ನೀನು ಸ್ವಲ್ಪ ನೋಡ್ಕೊಂಡಿರು ಅಂತ ಜೇ ಊಸೋಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಇಲ್ಲೇ ಗೊತ್ತಾಗಿರುತ್ತೆ ಇವತ್ತು ಇವರ ಮ್ಯಾಚ್ ಅಲ್ಲಿ ಪ್ರಾಬಬ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ಬರ್ತಾರೆ ಅಂತ. ಇದಾದ್ಮೇಲೆ ನಮಗೆ ನಿಕ್ ಆಲ್ಡಿಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಹೇಳ್ತಾ ಇರ್ತಾರೆ ಕೋಡಿ ಸ್ವಲ್ಪ ನೀನು ಹುಷಾರಾಗಿರೋ, ಇಲ್ಲ ಅಂದ್ರೆ ನಾನು ನಿನ್ನ ಹುಷಾರಾಗಿರೋ ರೀತಿ ಮಾಡಬೇಕಾಗುತ್ತೆ ಅಂತ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ನನ್ನ ಬಗ್ಗೆ ನೀನು ಭಯ ಪಡಬೇಡ, ನೀನು ಬಾಸ್ ಆಗಿರಬಹುದು ಬಟ್ ನಾನಿಲ್ಲಿ ಚಾಂಪಿಯನ್ ಆಗಿದ್ದೀನಿ, ನೀನು ಕೂಡ ಶಾರ್ಟ್ಸ್ ನ ತಗೋಬಹುದು ಅಂಡ್ ನಾನು ಕೂಡ ಶಾರ್ಟ್ಸ್ ನ ತಗೋತೀನಿ. ಡ್ರೂ ಮ್ಯಾಕೆಂಟೈರ್ ಏನಾದ್ರೂ ಸ್ಮ್ಯಾಕ್ ಡೌನ್ ಗೆ ಬರೋದಕ್ಕೆ ಇಷ್ಟಪಟ್ರೆ ಅವನನ್ನ ಈಸಿಯಾಗಿ ನೀನು ಸ್ಮ್ಯಾಕ್ ಡೌನ್ ಗೆ ವೆಲ್ಕಮ್ ಮಾಡು, ಯಾಕಂದ್ರೆ ನಾನು ರೆಡಿ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ನಯೋಮಿ ಅವರ ನಡುವೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಕ್ಯಾಂಡಸ್ ಲಿರಿ ಹಾಗೆ ಬಿಯಾಂಕಾ ಬ್ಲೇರ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ನಯೋಮಿ ಅವರು ಇನ್ನೇನು ನಾಯಾ ಜಾಕ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ಶಿಪ್ ನ ಗೆದ್ದೇ ಬಿಟ್ರಲ್ಲ ಗುರು ಅಂತ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅಷ್ಟು ಕ್ಲೋಸ್ ಫಿನ್ ಫಾಲ್ಸ್ ಗಳನ್ನ ನಮ್ಮ ನಯೋಮಿ ಅವರು ಈ ಒಂದು ಮ್ಯಾಚ್ ಅಲ್ಲಿ ಮಾಡ್ತಾ ಇದ್ರು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ನಯೋಮಿ ಅವರು ನಾಯಾ ಜಾಕ್ಸ್ ಅವರಿಗೆ ಒಂದು ಲಾಕ್ ನ ಹಾಕಿರ್ತಾರೆ ಅಂಡ್ ಅದನ್ನ ತಪ್ಪಿಸೋದಕ್ಕೆ ನಮ್ಮ ಕ್ಯಾಂಡಸ್ ಲಿರಿ ಅವರು ಇಂಟರ್ಫರೆನ್ಸ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಕ್ಯಾಂಡಸ್ ಲಿರಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆ ಒಂದು ಲಾಕ್ ನ ತಪ್ಪಿಸ್ಕೊಂಡು ಬಂದ್ಬಿಟ್ಟು ನಮ್ಮ ನಾಯಾ ಜಾಕ್ಸ್ ಅವರೇ ಬಿಯಾಂಕಾ ಬ್ಲೇರ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಯೋಮಿ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತುತ್ತಾರೆ. ಬಟ್ ನಮ್ಮ ನಯೋಮಿ ಅವರು ಟಾಪ್ ರೋಪ್ ಮೇಲಿಂದಾನೆ ನಾಯಾ ಜಾಕ್ಸ್ ಅವ್ರನ್ನ ಕೆಡುತ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇಬ್ರು ಕೂಡ ರಿಂಗ್ ಮೇಲ್ಗಡೆ ಬಿದ್ದಿರ್ತಾರೆ. ಸಡನ್ ಆಗಿ ನಮಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಜೊತೆ ರೆಫ್ರಿನೂ ಕೂಡ ಕರ್ಕೊಂಡು ಬರ್ತಾರೆ ಅಂಡ್ ಕ್ಯಾಶ್ ಇನ್ ಮಾಡೋದಕ್ಕೆ ನೋಡ್ತಾರೆ. ಸಡನ್ ಆಗಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ರೆಫ್ರಿನೇ ತೊಳ್ತಾರೆ ಅಂತಾನೆ ಹೇಳ್ಬಹುದು. ರೆಫ್ರಿ ಹೋಗಿ ಟೈಮ್ ಕೀಪರ್ಸ್ ಏರಿಯಾದಲ್ಲಿ ಬಿದ್ದ್ಬಿಡ್ತಾನೆ ಅಂಡ್ ಆ ಒಂದು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ನಯೋಮಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ಈಸಿಯಾಗಿ ನಮ್ಮ ನಾಯಾ ಜಾಕ್ಸ್ ಅವರು ನಯೋಮಿ ಅವರಿಗೆ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ನಯೋಮಿ ಅವ್ರನ್ನ ಪಿನ್ ಮಾಡಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ನಾನು ಅನ್ಕೊಂಡೆ ಓಕೆ ಗುರು ಕಮ್ಯುನಿಟಿ ಟೇಬಲ್ ಹಾಕಿದ್ದು ಸುಳ್ಳಾಗೋಯ್ತಲ್ಲ, ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡ್ಲಿಲ್ವಲ್ಲ, ಮತ್ತೊಮ್ಮೆ ನಾಯಾ ಜಾಕ್ಸ್ ಅವರಿಗೆ ಹೆಲ್ಪ್ ಮಾಡಿದ್ರಲ್ಲ ಅಂತ. ಅಂಡ್ ಆಗ್ಲೇ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಾಯಾ ಜಾಕ್ಸ್ ಅವರು ಗೆದ್ದಾದ್ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಹತ್ತಿರ್ತಾರೆ. ಸಡನ್ ಆಗಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಬ್ರೀಫ್ ಕೇಸ್ ಅಲ್ಲಿ ನಾಯಾ ಜಾಕ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾರೆ ಅಂಡ್ ಕ್ಯಾಂಡಸ್ ಲಿರಿ ಅವ್ರನ್ನು ಕೂಡ ರಿಂಗ್ ಪೋಸ್ಟ್ ಗೆ ತೊಳ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ನಾಯಾ ಜಾಕ್ಸ್ ಅವರಿಗೆ ಒಂದು KOD ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಬಿಯಾಂಕಾ ಬ್ಲೇರ್ ಅವ್ರನ್ನ ಕೂಡ ಅನೌನ್ಸರ್ ಟೇಬಲ್ ಬಳಿ ತೊಳ್ಳಿ ರೆಫ್ರಿ ಕೈಗೆ ಬ್ರೀಫ್ ಕೇಸ್ ನ ಕೊಟ್ಟು ತನ್ನ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ನಾಯಾ ಜಾಕ್ಸ್ ಅವರ ಮೇಲೆ ನಾಯಾ ಜಾಕ್ಸ್ ಅವ್ರನ್ನ ಪಿನ್ ಮಾಡಿ ವಿನ್ ಆಗಿದ್ದಾರೆ ಅಂಡ್ ಹೊಸ ವಿಮೆನ್ WWE ಚಾಂಪಿಯನ್ ಆಗಿದ್ದಾರೆ. ಲಿಟರಲಿ ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲಿ ಕ್ಯಾಶ್ ಇನ್ ನಮಗೆ ನೋಡೋದಕ್ಕೆ ಸಿಕ್ತು ಅಂಡ್ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹೊಸ ವಿಮೆನ್ ವರ್ಲ್ಡ್ ಚಾಂಪಿಯನ್ ಕೂಡ ಆದ್ರು. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಲಡ್ ಲೈನ್ ವರ್ಸಸ್ ಜೇ ಊಸೋ ಜಿಮ್ಮಿ ಊಸೋ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮೈನ್ ಇವೆಂಟ್ ಗೆ ಏಳ್ ಮಾಡಿಸಿದಂತ ಮ್ಯಾಚ್ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್ ಸಿಕ್ಕಾಪಟ್ಟಿ ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ಒಂದ್ ಟೈಮ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಜಿಮ್ಮಿ ಊಸೋ ಜೇ ಊಸೋ ಅವರು ಸೇರ್ಕೊಂಡು ಕಾರ್ನರ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರಿಗೆ ಹಿಪ್ ಅಟ್ಯಾಕ್ ನ ಹೊಡಿತಾ ಇರ್ತಾರೆ. ಅದೆಲ್ಲದೂ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳಿದ ರೀತಿನೇ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದ ಡಿಸ್ಟ್ರಾಕ್ಟ್ ಕೂಡ ಆಗ್ತಾರೆ ನಮ್ಮ ಜೇ ಊಸೋ ಅವರು. ಬಟ್ ನಮ್ಮ ಜೇ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆನೆ ಒಂದು ಸೂಸೈಡ್ ಡೈನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಕಡೆ ಆ ಒಂದು ಟೈಮ್ ಅಲ್ಲಿ ನಮ್ಮ ಜೇ ಊಸೋ ಅವರಿಗೆ ಗೊತ್ತಿಲ್ದಲೇನೆ ನಮ್ಮ ಜಾಕೋ ಫಾಟೋ ಅವರು ಸೋಲೋ ಸಿಕೋವಾ ಅವರಿಗೆ ಟ್ಯಾಗ್ ನ ಕೊಟ್ಟಿರ್ತಾರೆ. ಅಂಡ್ ಈ ಕಡೆ ನಮ್ಮ ಜೇ ಊಸೋ ಅವರಿಗೆ ಅದು ಗೊತ್ತಾಗ್ದಲೇನೆ ಜಾಕೋ ಫಾಟೋ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಜಾಕೋ ಫಾಟೋ ಅವ್ರನ್ನ ಪಿನ್ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಸೋಲೋ ಸಿಕೋವಾ ಅವರು ಹಂಗೆ ಜೇ ಊಸೋ ಅವರಿಗೆ ಒಂದು ಸುಮವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಜೇ ಊಸೋ ಅವ್ರನ್ನ ಪಿನ್ ಮಾಡಿ
ಇವತ್ತು ವಿನ್ ಆಗಿದ್ದಾರೆ. ಸೊ ಫೈನಲ್ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮ್ಮ ಬ್ಲಡ್ ಲೈನ್ಗೆ ಅಪ್ಪರ್ ಹ್ಯಾಂಡ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ರೋಮನ್ ರೈನ್ಸ್ ಅವರು ಇಲ್ಲ ಅಂದ್ರೂ ಕೂಡ ಒಂದು ಅದ್ಭುತವಾದ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. 3 ಗಂಟೆ ಬೋರಿಂಗ್ ಆಗಿರ್ಲಿಲ್ಲ ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನ್ಗೆ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನೇನು ಮಂಗಳವಾರ ರಾ ನೋಡೋದಕ್ಕೆ ಸಿಗ್ತಾ ಇದೆ, ಅದಕ್ಕಂತೂ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.